ನಮಸ್ಕಾರ ಆತ್ಮೀಯ ವೀಕ್ಷಕರೇ. ಇವತ್ತಿನ ರೀಡಿಂಗಲ್ಲಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿರುವಂತಹ ಮೂರನೇ ವ್ಯಕ್ತಿ ದೂರ ಆಗ್ತಾರಾ, ಯಾವಾಗ ದೂರ ಆಗಬಹುದು, ಹಾಗೆ ಅವರ ಎನರ್ಜಿ ಏನಿದೆ ಆ್ಯಂಡ್ ಈ ಸಂಬಂಧದಲ್ಲಿ ಮೂರನೇ ವ್ಯಕ್ತಿಯ ಎನರ್ಜಿ ಹೇಗಿದೆ ಕಂಪ್ಲೀಟಾಗಿ ಈ ಒಂದು ರೀಡಿಂಗಲ್ಲಿ ತಿಳ್ಕೊಳ್ಳೋಣ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡೋದಕ್ಕೆ ಕಂಟಿನ್ಯೂ ಮಾಡ್ತೀರಾ. ಅದರ್ವೈಸ್ ನೀವು ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಬಹುದು. ಓಕೆನಾ? ಇಲ್ಲಿ ಅರ್ಥ ಮಾಡ್ಕೊಡಿ, ಈ ಒಂದು ರೀಡಿಂಗ್ ಎನರ್ಜಿನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಪ್ರತಿಯೊಬ್ಬರು ಕೂಡ ಕಮೆಂಟಲ್ಲಿ ತಿಳಿಸ್ತೀರಾ. ರಿಲೀಸ್ ಅಂತ ಹೇಳಿ ರೆಡ್ ಹಾರ್ಟ್ ಮಾರ್ಕನ್ನು ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಹೊಸದಾಗಿ ಜಾಯ್ನ್ ಆಗಿರೋರಿಗೆ ಯಾವುದೇ ಕಾರಣಕ್ಕೂ ಅಳೋದು ಮತ್ತೊಂದು ನಿಮ್ಮ ಪ್ರಾಬ್ಲಮ್ಸ್ ಹೇಳೋದು ಕಮೆಂಟಲ್ಲಿ ಮಾಡಬಾರ್ದು. ಸೊ ನಾನೇನು ಹೇಳಿರ್ತೀನಿ ಅಷ್ಟನ್ನು ಕಮೆಂಟ್ ಮಾಡ್ತೀರಾ. ಇನ್ನೆಲ್ಲದೂ ಕೂಡ ದೇವ್ರ ಪಾದಕ್ಕೆ ಅರ್ಪಣೆ ಮಾಡಿಬಿಟ್ಟು ಶಿವ ಅಂತೇಳಿ ಸುಮ್ಮನೆ ಇದ್ಬಿಡಿ. ಓಕೆನಾ? ಚಿಂತೆ ಮಾಡೋಕ್ಕೆ ಹೋಗಬೇಡಿ. ಸೊ ನೀವು ಯಾವಾಗ ದೇವ್ರ ಹತ್ರ ನಿಮ್ಮ ಕಷ್ಟನೆಲ್ಲ ಹೇಳ್ಕೊಂಬಿಡ್ತೀರಲ್ವಾ, ಆವಾಗ ಅಲ್ಲಿಗೆ ಮುಗೀತು. ದೇವ್ರಿಗೆ ಅರ್ಪಣೆ ಮಾಡಿದ್ದೀನಿ, ನಾನು ನೆಮ್ಮದಿಯಾಗಿರಬೇಕು, ಅದನ್ನು ನೀವು ಮೈಂಡಲ್ಲಿ ತಂದ್ಕೊಡಿ. ಓಕೆ? ಸೊ ಪ್ರತಿಯೊಂದು ಕೂಡ ಸರಿ ಆಗೇ ಆಗುತ್ತೆ, ಚಿಂತೆ ಮಾಡಿಬಿಡಿ. ಓಕೆನಾ? ಸೊ ಪ್ರೀತಿ ಅನ್ನುವಂಥದ್ದು ಇಬ್ಬರ ನಡುವೆಯಲ್ಲಿರುವಂತಹ ಒಂದು ಪವಿತ್ರವಾಗಿರುವಂತಹ ಬಂಧ ಅದು. ಆದರೆ ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ, ಆ ಬಂಧದ ನಡುವೆ ಮೂರನೇ ವ್ಯಕ್ತಿಯ ಪ್ರವೇಶವಾಗಿ ನೆಮ್ಮದಿ ಅನ್ನುವಂಥದ್ದು ಕೆಟ್ಟು ಹೋಗುತ್ತೆ. ಆ ಮೂರನೇ ವ್ಯಕ್ತಿಯ ಪರಿಸ್ಥಿತಿ ಇವಾಗ ಏನಿದೆ ಅನ್ನೋದನ್ನು ರೀಡಿಂಗಲ್ಲಿ ತಿಳ್ಕೊಳ್ಳೋಣ. ಕಣ್ಣು ಮುಚ್ಚಿ ಫಸ್ಟ್ ಆಫ್ ಆಲ್ ಈ ಒಂದು ರೀಡಿಂಗ್ ನಿಮ್ಮವರೆಗೆ ತಲುಪಿದೆ ಅಂತ ಹೇಳಿದ್ರೆ ಯಾರಿಗೆ ಥ್ಯಾಂಕ್ ಯು ಹೇಳಬೇಕು? ಯೂನಿವರ್ಸಿಗೆ ಅಲ್ವಾ? ಯೂನಿವರ್ಸಿಗೆ ಮನಸ್ಸಿಂದ ಥ್ಯಾಂಕ್ ಯು ಹೇಳಿ. ಈ ಒಂದು ರೀಡಿಂಗ್ ನನ್ನವರೆಗೆ ತಲುಪಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ಅಂತ ಹೇಳಿ ಮನಸ್ಸಿಂದ 3 ಸಲ ಹೇಳಿ. ಹಾಗೆಯೇ ನಿಮ್ಮ ಪ್ರೀತಿಯಲ್ಲಿ ನಿಮ್ಮ ಪರ್ಸನ್ ಎನರ್ಜಿನ ಫೀಲ್ ಮಾಡಿ. ಓಕೆ? ಇಲ್ಲಿ ನಿಮ್ಮ ಪರ್ಸನಿಗೆ ಅಲ್ವಾ ಮೂರನೇ ವ್ಯಕ್ತಿ ಇರೋದು. ನಿಮ್ಮಿಬ್ಬರ ನಡುವೆ ನಡೆದಂತಹ ಹ್ಯಾಪಿ ಮೂಮೆಂಟ್ಸ್ನ ನೆನ್ಪು ಮಾಡ್ಕೊಳ್ಳಿ. ಈಗ ಥರ್ಡ್ ಪರ್ಸನ್ ಎನರ್ಜಿನ ನೆನ್ಪು ಮಾಡೋದಲ್ಲ, ನಿಮ್ಮಿಬ್ಬರ ಜೊತೆಗೆ ಹ್ಯಾಪಿ ಮೂಮೆಂಟ್ಸ್ ನಡೆದಿತ್ತಲ್ವ ಅದನ್ನು ನೆನ್ಪು ಮಾಡ್ಕೊಳ್ತೀರ. ಕಣ್ಣು ಮುಚ್ಚಿ 3 ಸಲ ಅವ್ರ ಹೆಸರನ್ನು ಫೀಲ್ ಮಾಡ್ತಾ ಹೇಳಿ. ಕ್ಯಾಂಡಲ್ನ ಹಚ್ತೀವಿ, ಅವಾಗಲೂ ಕೂಡ ಫೀಲ್ ಮಾಡ್ತಾ ಅವ್ರ ಹೆಸರನ್ನು 3 ಸಲ ಹೇಳ್ಕೊಳ್ತೀರ. ಓಕೆ? ಎಸ್, ಅಧಿಪರಾಶ. ಸೊ ಏನಿದೆ ಎನರ್ಜಿ ಚೆಕ್ ಮಾಡೋಣ. ತುಂಬಾ ಹೈ ಫ್ಲೇಮ್ ಬರ್ತಾ ಇದೆ ಎನರ್ಜಿಯಲ್ಲಿ. ಓಕೆ, ಎಲ್ಲೋ ಒಂದು ಕಡೆ ವಿಜಯ, ವಿಕ್ಟರಿ ಎನರ್ಜಿ, ವಿಜಯದ ಸಂಕೇತ. ಸೈನ್, ಪಾಸಿಟಿವ್ ಸೈನೇ ಸಿಕ್ತು ಸ್ಟಾರ್ಟಿಂಗ್ ರೀಡಿಂಗಲ್ಲೇ. ನೋಡೋಣ. ಓಕೆ, ರೈಟ್. ಸೊ ನಿಮ್ಮ ಪ್ರೀತಿ ಏನಿದೆ, ನಿಮ್ಮ ಪ್ರೀತಿಯ ಎನರ್ಜಿ ಆ ಮೂರನೇ ವ್ಯಕ್ತಿಯ ನಕಾರಾತ್ಮಕತೆಗಿಂತನೂ ಕೂಡ ಶಕ್ತಿಯುತವಾಗಿರುವಂತಹ ಎನರ್ಜಿ ನಿಮ್ಮ ಪ್ರೀತಿಗಿದೆ, ನಿಮ್ಮ ಪ್ರೀತಿಯ ಎನರ್ಜಿಗಿದೆ. ಓಕೆ, ಇಲ್ಲಿ ನೀವು ಕೆಲವೊಬ್ರು ಎನರ್ಜಿ ಕನೆಕ್ಟ್ ಮಾಡಿದಾಗ ನೀವು ಅಂದ್ಕೊಳ್ತಿದ್ದೀರಾ ನನ್ನ ಪ್ರೀತಿ ವೀಕ್ ಆಗಿದೆ, ನನ್ನ ಪರ್ಸನ್ ತುಂಬ ವೀಕ್ ಇದ್ದಾರೆ, ನಾನು ವೀಕ್ ಇದ್ದೀನಿ, ಈ ಥರ ಎಲ್ಲ ನೀವು ನಿಮ್ಮ ಮನಸ್ಸಲ್ಲಿ ಯೋಚನೆಗಳು ಬರ್ತಾ ಇದೆ. ಬಟ್ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಯಾವುದು ಪ್ರೀತಿ ಮುಂದೆ ವೀಕ್ ಅಲ್ಲ. ಟ್ರೂ ಲವ್ ಮುಂದೆ ಏನು ಕೂಡ ವೀಕ್ ಇರಲ್ಲ. ಓಕೆ? ಸೊ ಯಾವುದೇ ಎಷ್ಟೇ ನೆಗೆಟಿವ್ ಶಕ್ತಿ ಇರ್ಬೋದು, ಎಷ್ಟೇ ನೆಗೆಟಿವಿಟಿ ಇರ್ಬೋದು, ಅದೆಲ್ಲದೂ ಕೂಡ ಸ್ಟ್ರಾಂಗ್ ಆಗಿರುವಂತಹ ಟ್ರೂ ಲವ್ನ ಎದುರಿಗೆ ಬಿಗ್ ಝೀರೋ. ಅರ್ಥ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ಎನರ್ಜಿ ನೋಡಿದಾಗ ನಿಮ್ಮ ಪರ್ಸನ್ ಹಾಗೆ ನಿಮ್ಮ ಪರ್ಸನ್ಗಿರುವಂತಹ ಮೂರನೇ ವ್ಯಕ್ತಿ ಯಾರಿದ್ದಾರೆ, ನಿಮ್ಮ ಪರ್ಸನಿಗೂ ಆ ಮೂರನೇ ವ್ಯಕ್ತಿಯ ನಡುವೆ ಮನಸ್ತಾಪಗಳು ಶುರು ಆಗಿದೆ. ಅವರಿಬ್ಬರ ಮಧ್ಯೆ ಎಲ್ಲ ಒಂದು ಕಡೆ ಜಗಳಗಳು ಶುರು ಆಗಿದೆ, ಮನಸ್ತಾಪಗಳು ಹೆಚ್ಚಾಗಿದೆ. ಅವರಿಬ್ಬರ ನಡುವೆ ಗೋಡೆಗಳು ಬಿರುಕು ಹೊಡಿತಾ ಇದೆ, ಬಿರುಕು ಬಿಡ್ತಾ ಇದೆ. ಅವರಿಬ್ಬರು ರಿಲೇಷನ್ಶಿಪ್ಪಲ್ಲಿ ಬಿರುಕು ಬಿಡ್ತಾ ಇದೆ. ಓಕೆ, ಸೊ ಅವರ ಎನರ್ಜಿಯಲ್ಲಿ ಕೆಲವೊಬ್ಬರು ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ನೀವೆಲ್ಲೋ ಒಂದು ಕಡೆ ಥರ್ಡ್ ಪರ್ಸನ್ ರಿಮೂವ್ ಮಾಡುವಂತಹ ರಿಚುವಲ್ನ ನೀವು ಮಾಡಿರ್ಬೋದು, ಅಥವಾ ಥರ್ಡ್ ಪರ್ಸನ್ ರಿಮೂವ್ ಮಾಡೋದಕ್ಕೆ ಯಾವುದೋ ಒಂದು ಸ್ಪೆಲ್ನ ನೀವು ಮಾಡ್ತಾ ಇದ್ದೀರಾ. ಸೊ ಆ ಸ್ಪೆಲ್ ಎಲ್ಲ ಒಂದು ಕಡೆ ವರ್ಕ್ ಆಗ್ತಾ ಇದೆ, ನಿಮಗೆ ಪಾಸಿಟಿವ್ ಆಗಿ ಸೈನ್ನ ಕೊಡ್ತಾ ಇದೆ. ಓಕೆ,
ಆ ಮೂರನೇ ವ್ಯಕ್ತಿಗೂ ನಿಮ್ಮ ಪರ್ಸನಿಗೂ ಕೂಡ ಇಬ್ಬರಿಗೂ ಇಲ್ಲಿ ಮನಸ್ತಾಪಗಳು ದಿನಕ್ಕೆ ಜಾಸ್ತಿ ಆಗ್ತಾ ಇದೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಆಗ್ತಾ ಇದೆ. ಓಕೆ, ಇಲ್ಲಿ ನಿಮ್ಮ ಪ್ರೀತಿಯ ವಿರುದ್ಧ ನಡೀತಾ ಇರುವಂತಹ ಕೆಲವೊಂದಷ್ಟು ಪಿತೂರಿಗಳು ಏನಿದೆ ಅಥವಾ ಕೆಲವೊಂದಷ್ಟು ಸುಳ್ಳುಗಳು ಏನಿದೆ, ಆ ಎಲ್ಲ ಪಿತೂರಿಗಳು, ಆ ಎಲ್ಲ ಸುಳ್ಳುಗಳು ಬಯಲಾಗ್ತಿರುವಂತಹ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಆ ಮೂರನೇ ವ್ಯಕ್ತಿಯ ಮುಖವಾಡ ಕಳಚುವಂತಹ ಸಮಯ ಕೂಡ ಹತ್ತಿರದಲ್ಲಿದೆ ಅನ್ನುವಂತಹ ಒಂದು ಎನರ್ಜಿ ಇಲ್ಲಿ ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ತುಂಬ ಸುಳ್ಳು ಹೇಳಿದ್ದಾರೆ ಇಲ್ಲಿ. ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವ್ರು ತುಂಬ ಪಾಪದ ವ್ಯಕ್ತಿ, ಅಂದರೆ ತುಂಬ ಇನ್ನೋಸೆಂಟ್ ವ್ಯಕ್ತಿ. ಹಾಗಾಗಿ ಈ ಮೂರನೇ ವ್ಯಕ್ತಿ ನಿಮ್ಮ ಪರ್ಸನ್ಗೆ ಎಲ್ಲೋ ಒಂದು ಕಡೆ ಬ್ರೈನ್ ವಾಶ್ ಮಾಡಿ, ಮನಸ್ಸನ್ನು ಹಾಳು ಮಾಡಿ, ಸುಮ್ಮನೆ ಏನೋ ಒಂದು ಸುಳ್ಳು ಕಟ್ಟುಕತೆನ ಹೇಳಿಬಿಟ್ಟು ನಂಬಿಸ್ಬಿಟ್ಟು ಆ ವ್ಯಕ್ತಿಯ ಕೈವಶ ಮಾಡಿ ಇಟ್ಕೊಂಡಿರುವಂಥ ಒಂದು ಎನರ್ಜಿ ಇದೆ. ಸೊ ಆ ಒಂದು ಕೈವಶ ಏನಿದೆ ನಿಮ್ಮ ಪರ್ಸನ್ಗೆ, ಅದು ರಿಯಲೈಸೇಷನ್ ಆದಷ್ಟು ಬೇಗ ಆಗತ್ತೆ. ಸೊ ಇಲ್ಲಿ ನಿಮ್ಮ ಸ್ಪೆಲ್ ತುಂಬಾ ವರ್ಕ್ ಮಾಡ್ತಾ ಇದೆ, ನೋಡ್ಬೋದು ಹಾರ್ಟ್ ಮಾರ್ಕ್ಗಳು ತುಂಬ ಇದೆ. ಸೊ ಚಿಂತೆ ಮಾಡುವಂತಹ ಅಗತ್ಯತೆ ನಿಮ್ಮ ಎನರ್ಜಿಯಲ್ಲಿ ಬೇಡ ಅನ್ನುವಂಥದ್ದು, ಅಂದರೆ ನೀವು ಯಾವುದೇ ಕಾರಣಕ್ಕೂ ಚಿಂತೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಸೊ ಈ ರೀಡಿಂಗ್ನ ಯಾರೆಲ್ಲ ನೋಡ್ತಾ ಇರ್ಬೋದು, ಈ ರೀಡಿಂಗ್ನ ನೋಡ್ತಾ ಇದ್ದೀರಾ, ಜೆ ಲೆಟರ್, ವಿ ಲೆಟರ್, ಡಿ ಲೆಟರ್, ಎಸ್ ಲೆಟರ್, ಎನ್ ಲೆಟರ್, ಎ ಲೆಟರ್, ಸಿ ಲೆಟರ್, ಎಸ್ ಲೆಟರ್, ಓಕೆ ರಿಪೀಟ್ ಆಗಿ ಬರ್ತದೆ, ಟಿ ಲೆಟರ್, ಕೆ ಲೆಟರ್, ಡೇಟ್ ಆಫ್ ಬರ್ತ್. ವಿ ಅನ್ನುವಂಥದ್ದು ತುಂಬ ಸ್ಟ್ರಾಂಗ್ ಆಗಿ ಎನರ್ಜಿ ಬರ್ತಿದೆ ಇಲ್ಲಿ. ಐ ಥಿಂಕ್ ಕಾಣಿಸ್ತಿದೆ ಅಂತ ಅಂದ್ಕೊಳ್ತೀನಿ ಇಲ್ಲಿ. ಓಕೆ, ಡೇಟ್ ಆಫ್ ಬರ್ತ್ 7/11/2021/7/30/19/17/16. ಓಕೆ, ಸೊ ಟ್ಯಾರೋಯಿಂದ ಏನು ಬರುತ್ತೆ ಎನರ್ಜಿ ಚೆಕ್ ಮಾಡೋಣ. ಒಂದು ನಿಮಿಷ. ರೈಟ್, ಸ್ವಲ್ಪ ವಾಯ್ಸ್ ನನಗೆ ಪ್ರಾಬ್ಲಮ್ ಕೊಡ್ತಾ ಇದೆ. ಸೊ ಹಾಗಾಗಿ ಒಂದು 2 ಡೇಸಿಂದ ಲೋ ಆಗ್ತಿದೆ ವಾಯ್ಸ್. ಸೊ ಎಸ್, ಐ ಆಮ್ ಫೈನ್, ಬಟ್ ವಾಯ್ಸ್ ಮಾತ್ರ ಅಷ್ಟೇ ಸ್ವಲ್ಪ ಟಯರ್ಡ್ ಫೀಲ್. ಸೊ ಹಾಗಾಗಿ ಓಕೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ವಾಲ್ಯೂಮ್ನ ಜಾಸ್ತಿ ಮಾಡ್ಕೊಳ್ಳಿ ನೀವೇನೆ. ಓಕೆ, Seven of Swords, the Empress card, King of Cups, Four of Swords, Five of Pentacles, wow, the Hermit card, Justice, ಸಿಕ್ತು ನಿಮಗೊಂದು ಜಸ್ಟಿಸ್, Ace of Cups, ಬ್ಯೂಟಿಫುಲ್ ರೀ, Three of Swords, ಬೇಕುಗಳು. ಓಕೆ, ಓಕೆ, ನೋಡಬಹುದು 3 ಆಫ್ ಸಾರ್ಟ್ಸ್ ಇಲ್ಲಿ ಕ್ಲಿಯರ್ ಆಗಿ ಬರ್ತಾ ಇದೆ ಎನರ್ಜಿ. ಓಕೆ, ಆ್ಯಂಡ್ ಇಲ್ಲಿ 4 ಆಫ್ ಸಾರ್ಟ್ಸ್ ಆ್ಯಂಡ್ 4 ಬರ್ತಾ ಇದೆ, ದ ಎಂಪರರ್ ಕಾರ್ಡ್.
ಓಕೆ. ಸೊ ಇಲ್ಲಿ ನೋಡಬಹುದು ಎನರ್ಜಿ ಮೂರನೇ ವ್ಯಕ್ತಿ ಕಟ್ಟಿದಂತಹ ಸುಳ್ಳಿನ ಸಾಮ್ರಾಜ್ಯ ಅನ್ನೋದು ಕುಸಿದು ಬೀಳ್ತಾ ಇದೆ. ಅನಿರೀಕ್ಷಿತವಾಗಿ ಅವರು ನಿಮ್ಮ ಪ್ರೇಮಿಯ ಜೀವನದಿಂದ ಹೊರಬೀಳುವಂತಹ ಸನ್ನಿವೇಶ ವೆರಿ ಸೂನ್ ನಿಮ್ಮ ಕಣ್ಣಾರೆ ನೀವೇ ನೋಡ್ತೀರ. ಓಕೆ. ಸೊ ನಿಮ್ಮ ರಿಲೇಷನ್ಶಿಪ್ಪು ನೋಡಿದಾಗ ಇಲ್ಲಿ ಏಸ್ ಆಫ್ ಕಪ್ಸ್ ಬರ್ತಿರೋದ್ರಿಂದ ನಿಮ್ಮ ರಿಲೇಷನ್ಶಿಪ್ಪನ್ನು ಯಾರೂ ಕೂಡ ಅಲ್ಗಾಡ್ಸೋದಕ್ಕೆ ಸಾಧ್ಯನೇ ಇಲ್ಲ. ಅಂತಹ ರಿಲೇಷನ್ಶಿಪ್ಪನ್ನು ಈ ವ್ಯಕ್ತಿ ಶೇಕ್ ಮಾಡಿದ್ದಾರೆ, ಅಲ್ಗಾಡ್ಸಿದ್ದಾರೆ ಅಂತ ಹೇಳಿದ್ರೆ ಆ ವ್ಯಕ್ತಿ ಥರ್ಡ್ ಪರ್ಸನ್ ಎಂತಹ ಸುಳ್ಳಿನ ಕಥೆಯನ್ನು ಕಟ್ಟಿರ್ಬೋದು ನಿಮ್ಮ ಪರ್ಸನ್ ಜೊತೆಗೆ, ರೈಟ್. ಸೊ ಆ ಸುಳ್ಳಿನ ಒಂದು ಸಾಮ್ರಾಜ್ಯ ಅತಿ ಶೀಘ್ರದಲ್ಲೇ ಕುಸಿದು ಬೀಳುತ್ತೆ. ಅವ್ರು ಸುಳ್ಳು ಹೇಳಿದ್ದಾರೆ ಅಂತ ಹೇಳಿ ನೀವು ಅವ್ರಿಗೆ ಹೇಳಿ ನಿಮ್ಮ ಪರ್ಸನ್ಗೆ ಎಕ್ಸ್ಪ್ಲೇನ್ ಮಾಡಿದ್ರು ಕೂಡ ಅವ್ರು ನಂಬ್ತಾ ಇರಲಿಲ್ಲ. ಅವ್ರ ಕಣ್ಣೆದ್ರಿಗೆ ಆ ಸತ್ಯ, ಆ ಸುಳ್ಳು ಕುಸಿದು ಬಿದ್ದು ಸತ್ಯ ಅನ್ನೋಂಥದ್ದು ಅವರಿಗೆ ಕಣ್ಣಿಗೆ ಕಾಣಿಸುತ್ತೆ. ಓಕೆನಾ. ಇಲ್ಲಿ ನಿಮ್ಮಿಂದನೇ ನಿಮ್ಮ ಪರ್ಸನ್ನ ದೂರ ಮಾಡಿದಂತಹ ಆ ಮೂರನೇ ವ್ಯಕ್ತಿಯ ಎನರ್ಜಿ ತುಂಬಾ ಪವರ್ಫುಲ್ ಆಗಿತ್ತು ಇಷ್ಟು ದಿನ. ಓಕೆ. ಇನ್ನು ಮುಂದೆ ಅವರ ಆಟ ಯಾವುದು ಕೂಡ ನಡೆಯಲ್ಲ. ಇಲ್ಲಿ ನಿಮ್ಮ ಪರ್ಸನ್ ಇಷ್ಟು ದಿನ ಆ ವ್ಯಕ್ತಿಯ ಒಂದು ಮಾಯಾ ಜಾಲದಲ್ಲಿ ಸಿಲ್ಕೊಂಡಿದ್ರು. ಕಣ್ಣಿಗೊಂಥರ ಬಟ್ಟೆ ಕಟ್ಕೊಂಡು ಇರ್ತಾರಲ್ವ, ಕಣ್ಣಿಗೇನು ಕಾಣಿಸೋದೇ ಇಲ್ಲ, ಕಣ್ಣಿಗೆ ಬಟ್ಟೆ ಕಟ್ಕೊಂಡಿರ್ತಾರೆ. ಸೊ ಆ ಥರದ ಪರಿಸ್ಥಿತಿಯಲ್ಲಿ ನಿಮ್ಮ ಪರ್ಸನ್ ಇದ್ದರು. ಆ ವ್ಯಕ್ತಿ ಅಷ್ಟು ಬ್ರೈನ್ ವಾಶ್ ಮಾಡಿದ್ರು, ಆ ವ್ಯಕ್ತಿ ಅಷ್ಟು ಮಾಯಾಜಾಲದಲ್ಲಿ ನಿಮ್ಮ ಪರ್ಸನ್ನ ಸಿಗಾಕ್ಸ್ಕೊಂಡಿದ್ರು. ಓಕೆನಾ. ಆದರೆ ಈಗ ಅರ್ಥ ಮಾಡ್ಕೊಳ್ಳಿ, ಆ ಕಟ್ಟುಗಳು ಏನಿತ್ತು, ಅವ್ರನ್ನೇನು ಕಟ್ಟಿ ಹಿಡ್ಕೊಂಡಿದ್ರಲ್ವ, ಆ ಕಟ್ಟುಗಳೆಲ್ಲವೂ ಕೂಡ ಸಡಿಲ ಆಗ್ತಾ ಇದೆ. ಅವರಿಗೆ ಸತ್ಯ ದರ್ಶನ ಕೂಡ ಕಣ್ಣೆದ್ರಿಗೆ ಕಾಣಿಸ್ತಾ ಇದೆ. ಆ ಕಣ್ಣಿಗೆ ಕಟ್ಟಿರುವಂತಹ ಬಟ್ಟೆ ಏನಿತ್ತು ಕಳಚಿ ಬೀಳ್ತಾ ಇದೆ. ಓಕೆ. ಆ್ಯಂಡ್ ಇಲ್ಲಿ ಎನರ್ಜಿ ನೋಡಿದಾಗ ಅಂತಿಮವಾಗಿ ಇಲ್ಲಿ ಲಾಸ್ಟ್ ನಿಮಗೆ ಬಂದಿದ್ದು ಏಸ್ ಆಫ್ ಕಪ್ಸ್, ಹಾಗೆಯೇ ಜಸ್ಟಿಸ್ ಕಾರ್ಡ್, ರೈಟ್. ಇಲ್ಲಿ ಈ ಕಾರ್ಡಿನ ಎನರ್ಜಿ ಬಂದು ಒಂದು ವಿಜಯದ ಸೂಚನೆಯನ್ನು ನಿಮಗಿಲ್ಲಿ ಕೊಡ್ತಾ ಇದೆ. ನಿಮ್ಮಿಬ್ಬರ ನಡುವಿನ ಒಂದು ಆತ್ಮೀಯವಾಗಿರುವಂತಹ ಸಂಬಂಧ ಇವಾಗ ಸಕ್ಸಸ್, ಜಯಗೊಳಿಸ್ತಾ ಇದೆ, ಜಯವನ್ನು ಪಡೀತಾ ಇದೆ. ಆ ಮೂರನೇ ವ್ಯಕ್ತಿಯ ಅಬ್ಬರ ಅಥವಾ ಆ ಒಂದು ಅಬ್ಬರದ ಒಂದು ಎನರ್ಜಿ ಏನಿತ್ತು ಅದೆಲ್ಲದೂ ಕೂಡ ಕುಸಿದು ಬೀಳ್ತಾ ಇರುವಂಥದ್ದು. ನಿಮ್ಮ ಪರ್ಸನ್ ನಿಮ್ಮ ಮೌಲ್ಯವನ್ನು ಅರ್ಥಕೊಂಡು ವಾಪಸ್ ನಿಮ್ಮ ಲೈಫಿಗೆ ವಾಪಸ್ ಬರ್ತಾ ಇದ್ದಾರೆ, ಅವರೇ ಬರ್ತಾ ಇದ್ದಾರೆ. ಸೊ ಇಲ್ಲಿ ನಿಮ್ಮ ಆ ಸ್ಪೆಲ್ ಆಗಿರ್ಬೋದು ಅಥವಾ ಕೆಲವೊಂದಷ್ಟು ಕ್ಯಾಂಡಲ್ ಸ್ಪೆಲ್ ಮಾಡಿರುವಂಥದ್ದು, ಕೆಲವೊಂದಷ್ಟು ರಿಚುವಲ್ಗಳನ್ನು ಮಾಡಿರುವಂಥದ್ದು, ಕೆಲವೊಂದಷ್ಟು ಜಪಗಳು, ಕೆಲವೊಂದಷ್ಟು ಹರಕೆಗಳು, ಕೆಲವೊಂದಷ್ಟು ಪೂಜೆ ಪುನಸ್ಕಾರಗಳು ಎಲ್ಲವೂ ಕೂಡ ನಿಮಗೆ ಇವಾಗ ಫಲಿತಾಂಶವನ್ನು ಕೊಡ್ತಾ ಇದೆ. ಒಂದು ಸುಂದರವಾಗಿರುವಂತಹ ಹೂವಿನ ಗಿಡದ ಪಕ್ಕದಲ್ಲಿ ಕೆಲವು ಕಳೆ ಅಂತ ಹೇಳ್ತಾರೆ, ಗೊತ್ತಿರ್ಬೋದು, ಸಣ್ಣ ಸಣ್ಣ ಗಿಡ ಹುಟ್ಕೊಳ್ಳುತ್ತೆ, ಕಳೆ ಅಂತ ಹೇಳ್ಬಿಟ್ಟು ಅಲ್ವಾ. ಆ ಕಳೆಗಳು ಬೆಳೆದ್ಬಿಟ್ಟು ಹೂವಿನ ಅಂದವನ್ನು ಮರೆಮಾಚ್ತಾ ಇರುತ್ತೆ. ಯಾವುದು? ಆ ಕಳೆ. ಗಿಡ ಕನಸ್ಬೋದು, ನನ್ನ ಅಸ್ತಿತ್ವ ಮುಗಿದು ಹೋಯ್ತು, ಇದೆಲ್ಲ ಬೆಳ್ಕೊಳ್ಳಿದ ಮೇಲೆ ನನ್ನ ಸೌಂದರ್ಯ, ಆ ಹೂ ಅಂದ್ಕೊಳತ್ತೆ, ನನ್ನ ಸೌಂದರ್ಯ ಎಲ್ಲಿ ಕಾಣಿಸುತ್ತೆ ಜನಕ್ಕೆ, ನನ್ನ ಸೌಂದರ್ಯವನ್ನು ಯಾರು ನೋಡ್ತಾರೆ, ನನ್ನ ಅಸ್ತಿತ್ವ ಇಲ್ಲಿಗೆ ಮುಗಿದು ಹೋಯ್ತು ಅಂತ ಹೇಳಿ. ಆದರೆ ಆ ತೋಟದ ಮಾಲೀಕ ಅಂತ ಒಬ್ಬ ಇರ್ತಾನಲ್ವಾ, ರೈಟ್. ಆ ಸುಂದರವಾದಂಥ ಹೂ ನೆಟ್ಟಿದ್ದಾನೆ ಅಂತ ಹೇಳಿದಾಗ ಅದಕ್ಕೊಂದು ಮಾಲೀಕ ಇದ್ದೇ ಇರ್ತಾರೆ. ಆ ಮಾಲೀಕ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಆ ಮಾಲೀಕನಿಗೆ ಗೊತ್ತು ಯಾವುದನ್ನ ಇರಿಸ್ಕೊಳ್ಬೇಕು, ಯಾವುದನ್ನ ಕಿತ್ತು ಬಿಸಾಕಬೇಕು ಅಂತ ಹೇಳಿ. ಓಕೆ. ಸೊ ಬ್ರಹ್ಮಾಂಡ ಈಗ ಮಾಲೀಕ, ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಪ್ರೀತಿ ಆ ಸುಂದರವಾಗಿರುವಂಥ ಹೂವಿನಂತೆ ಸತ್ಯವಾಗಿದ್ದರೆ, ಕಾಲ ಅನ್ನುವಂತಹ ಮಾಲೀಕ ಅಂದರೆ ಯೂನಿವರ್ಸ್ ಆ ಕಳೆ ಸಣ್ಣ ಸಣ್ಣ ಗಿಡಗಳೇನಿರುತ್ತೆ ಅಲ್ವಾ, ಆ ಮೂರನೇ ವ್ಯಕ್ತಿಯಂತಹ ಬೇರು ಸಮೇತ ಕಿತ್ತು ಬಿಸಾಕತ್ತೆ. ಗಾಳಿ ಬೀಸಿದಾಗ ದೀಪ ಆರೋಗಬಹುದು, ಆದರೆ ಸೂರ್ಯನ ಬೆಳಕು ಕೂಡ ಆರೋಗೋದಕ್ಕೆ ಸಾಧ್ಯ ಇಲ್ಲ. ಗಾಳಿ ಬೀಸಿದಾಗ ದೀಪ ಆರೋಗ್ಬಿಡತ್ತೆ ಅಲ್ವಾ. ಆದರೆ ಗಾಳಿ ಬೀಸಿದಾಗ ಸೂರ್ಯನ ಬೆಳಕಿಲ್ಲದ ಆರೋಗ್ಯದ ನೀವು ನೋಡಿದ್ದೀರಾ?
ಇಲ್ಲ ಅಲ್ವಾ? ಅದೇ ರೀತಿ ನಿಮ್ಮ ಪ್ರೀತಿ ಸೂರ್ಯನಂತಿದೆ ಇಲ್ಲಿ. ಅರ್ಥ ಮಾಡ್ಕೊಳ್ಳಿ, ನೆನ್ಪಿಡಿ. ತಾತ್ಕಾಲಿಕ ಆಕರ್ಷಣೆಗಳು ಏನಿರುತ್ತೆ ಅಲ್ವಾ, ಅದು ತುಂಬ ಅಬ್ಬರವಾಗಿ ತುಂಬ ಅಬ್ಬರಿಸ್ಲಿಕ್ಕೆ ಶುರು ಮಾಡುತ್ತೆ ಸ್ಟಾರ್ಟಿಂಗಲ್ಲಿ. ಓಕೆ, ಆದರೆ ಅದು ಶಾಶ್ವತ ಅನುಬಂಧ ಅಲ್ಲ. ಮತ್ತೆ ಇಲ್ಲಿ ಬರ್ತಿರೋಂಥ ಎನರ್ಜಿ ಬಂದು ಶಾಶ್ವತ ಅನುಬಂಧಗಳು ಏನಿದೆ ಅಲ್ವಾ, ಆ ಶಾಶ್ವತ ಅನುಬಂಧಗಳು ಮಾತ್ರ ಕೊನೆಯವರೆಗೆ ಇರುತ್ತೆ. ಅಂದರೆ ನಿಮ್ಮ ಮತ್ತು ನಿಮ್ಮ ಪರ್ಸನವರ ಪ್ರೀತಿ, ಶಾಶ್ವತವಾದಂತಹ ಅನುಬಂಧ ಕೊನೆಯವರೆಗೆ ಉಳಿಯುತ್ತೆ. ಜಸ್ಟಿಸ್ ಕಾರ್ಡ್ ಬರ್ತಾ ಇದೆ ಇಲ್ಲಿ. ಅನ್ಯಾಯವಾಗಿ ಬಂದವರು ಅಷ್ಟೇ ವೇಗವಾಗಿ ನಿರ್ಗಮಿಸ್ತಾರೆ. ನಿಮ್ಮ ತಾಳ್ಮೆಯೇ ಇಲ್ಲಿ ನಿಮ್ಮ ಗೆಲುವಾಗಿರುತ್ತೆ. ಅರ್ಥ ಮಾಡ್ಕೊಳ್ಳಿ, ನಿಮ್ಮ ತಾಳ್ಮೆನೇ ಇಲ್ಲಿ ನಿಮ್ಮ ಗೆಲುವು. ನಂಬಿಕೆನ ಯಾವುದೇ ಕಾರಣಕ್ಕೂ ಕಳ್ಕೊಳ್ಳೋದಕ್ಕೆ ಹೋಗಬೇಡಿ. ಈ ಮೂರನೇ ವ್ಯಕ್ತಿಯ ಒಂದು ಅಬ್ಬರ ಏನಿದೆ ಕೇವಲ ಮೋಡದಂತೆ, ಅದು ಸರಿದು ಮತ್ತೆ ಸೂರ್ಯ ಪ್ರಕಾಶಿಸೋದಕ್ಕೆ ಪ್ರಾರಂಭ ಆಗತ್ತೆ, ಆಗಲೇಬೇಕು. ಶುಭವಾಗಲಿ ನಿಮ್ಮೆಲ್ಲರಿಗೂ ಕೂಡ. ಓಕೆ, ಸೊ ಈ ರೀಡಿಂಗ್ ತುಂಬಾ ಪಾಸಿಟಿವ್ ಆಗಿತ್ತು. ಪ್ರತಿಯೊಬ್ಬರು ಕೂಡ ಕಮೆಂಟಲ್ಲಿ ತಿಳಿಸ್ತೀರಾ ರಿಲೀಸ್ ಅಂತ ಹೇಳಿ ರೆಡ್ ಹಾರ್ಟ್ ಮಾರ್ಕನ್ನು ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಹಾಗೆ ಈ ರೀಡಿಂಗ್ ನಿಮ್ಮೆಲ್ಲರಿಗೂ ಕೂಡ ಕನೆಕ್ಟ್ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ, ಯಾರ ಹತ್ರ ಶೇರ್ ಮಾಡ್ಕೊಳ್ಬೇಕಂತ ಅನ್ಸುತ್ತೆ ಅವ್ರ ಹತ್ರ ಶೇರ್ ಮಾಡ್ಕೊಳ್ಳಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಜೊತೆಗೆ ಕನೆಕ್ಟ್ ಆಗಿ. ನೀವೆಲ್ಲರೂ ನನ್ನ ಜೊತೆಗೆ ಎಷ್ಟು ಜನ ಕನೆಕ್ಟ್ ಆಗ್ತೀರಾ, ನನ್ನ ಪ್ರಾರ್ಥನೆಯಲ್ಲಿ ನೀವೆಲ್ಲರೂ ಕೂಡ ಇರ್ತೀರಾ, ನೆನಪಿರಲಿ. ಆ ಹೀಲಿಂಗ್ ಪವರ್ ಸಿಗಬೇಕು, ಆ ಪ್ರಾರ್ಥನೆಯ ಫಲ ನಿಮಗೆ ಸಿಗಬೇಕಂದ್ರೆ ನನ್ನ ಜೊತೆ ನೀವು ಕನೆಕ್ಟ್ ಆಗಿರಬೇಕು. ಓಕೆ, ಸೊ ಹೇಳ್ತೀನಲ್ವಾ, ವೈಫೈ ಜೊತೆ ಕನೆಕ್ಟ್ ಆದರೆ ಅನ್ಲಿಮಿಟೆಡ್ ಡಾಟಾ, ನನ್ನ ಜೊತೆ ಕನೆಕ್ಟ್ ಆದರೆ ಅನ್ಲಿಮಿಟೆಡ್ ಹೀಲಿಂಗ್ ಪವರ್. ಓಕೆ, ಸೊ ಥ್ಯಾಂಕ್ ಯು ನಿಮ್ಮೆಲ್ಲರ ಪ್ರೀತಿಗೆ, ನಿಮ್ಮೆಲ್ಲರ ಸಪೋರ್ಟಿಗೆ. ಐ ಆಮ್ ರಿಯಲಿ 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 ಥ್ಯಾಂಕ್ಫುಲ್. ಆ್ಯಂಡ್ ಇವತ್ತಿನ ದಿನ ಯಾರೆಲ್ಲ ಬರ್ತ್ಡೇನ ಆಚರಿಸ್ಕೊಳ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಹ್ಯಾಪಿ ಬರ್ತ್ಡೇ. ಆ್ಯಂಡ್ ಯಾರೆಲ್ಲ ಮ್ಯಾರೇಜ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೊಳ್ತಿದ್ದೀರಾ ನಿಮಗೂ ಕೂಡ ಹ್ಯಾಪಿ ಆ್ಯನಿವರ್ಸರಿ. ನಿಮ್ಮೆಲ್ಲರ ವಿಶಸ್, ನಿಮ್ಮೆಲ್ಲರ ಪ್ರೀತಿ ಆದಷ್ಟು ಬೇಗ ಸರಿಯಾಗಲಿ. ಆ್ಯಂಡ್ ಎಲ್ಲ ವಿಶಸ್ಗಳು ಸಕಾರಾತ್ಮಕವಾಗಿರುವಂಥ ವಿಶಸ್ಗಳು ಆದಷ್ಟು ಬೇಗ ನೆರವೇರಲಿ ಅಂತ ಹೇಳಿ ಬ್ಲೆಸ್ ಮಾಡ್ತಾ, ಹೀಲ್ ಮಾಡ್ತಾ ಇನ್ನೊಂದು ರೀಡಿಂಗಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್, ಲಾಟ್ಸ್ ಆಫ್ ಲವ್. ಏನೇ ಕಷ್ಟ ಇದ್ರೂ ಮುಖದಲ್ಲಿರುವಂತಹ ನಗುವನ್ನು ಯಾವುದೇ ಕಾರಣಕ್ಕೂ ಕಳ್ಕೊಳ್ಬೇಡಿ. ಆ ನಗು, ಒಂದು ಸ್ಮೈಲ್ ನಿಮ್ಮ ಜೀವನದ ಸಾವಿರಾರು ನೋವುಗಳನ್ನು ಮರೆಸುತ್ತೆ. ಓಕೆನಾ? ಏನಾದರೂ ಬರಲಿ, ನಗ್ನಗ್ತಾ ಅದನ್ನು ರಿಸೀವ್ ಮಾಡಿ. ಆ ಕಷ್ಟಕ್ಕೆ ಭಯ ಪಡಬೇಕು, ಅಯ್ಯೋ ಇದೇನಪ್ಪ ಹಿಂಗೆ ನಗ್ತಾ ಇದ್ದಾನೆ, ಹಿಂಗೆ ಖುಷಿಯಾಗಿದ್ದಾನೆ ಅಂತ ಹೇಳ್ಬಿಟ್ಟು ಆ ಥರ ನಿಮ್ಮ ಎನರ್ಜಿ ಇರಬೇಕು. ಓಕೆ, ಸೊ ಥ್ಯಾಂಕ್ ಯು, ಲಾಟ್ಸ್ ಆಫ್ ಲವ್. ನೆಕ್ಸ್ಟ್ ರೀಡಿಂಗಲ್ಲಿ ಸಿಗೋಣ. ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು.